ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿರೋ ಲಾಗ್ ಬಂದು ಭಾನುವಾರದ್ದು ಮತ್ತು ಸೋಮವಾರದ್ದು ಕಂಟಿನ್ಯೂಷನ್ ಲಾಗ್ ಆಗಿದೆ. ಭಾನುವಾರ ನಾನು ಮನೆ ಹತ್ರ ಇದ್ದಾಗ ನಾನು ಕಂಪಲ್ಸರಿ ಹೊಲ್ದ ಹತ್ರ ಹೋಗ್ತೀನಿ. ಆಲ್ಮೋಸ್ಟ್ ಸಂಜೆನೇ ಹೋಗೋದು. ಬೆಳಗ್ಗೆ ಹೊತ್ತು ನಾನು ಹೋಗೋಲ್ಲ. ಬೆಳಗ್ಗೆ ಹೊತ್ತು ಮನೆ ಹತ್ರ ಕೆಲಸ ಇದ್ದೇ ಇರುತ್ತೆ ಅಲ್ವಾ, ಹಂಗಾಗಿ ನಾನು ಬೆಳಗ್ಗೆ ಹೊತ್ತು ಹೋಗೋಲ್ಲ. ಸಂಜೆ ಹೊತ್ತು ನಮ್ಮ ಮನೆಯವ್ರ ಜೊತೆ ಹೋಗ್ತೀನಿ. ಸಂಜೆ ಇಲ್ಲಾಂದರೆ ಮಧ್ಯಾಹ್ನ. ಭಾನುವಾರ ಆಲ್ಮೋಸ್ಟ್ 2:30 ಟೈಮಲ್ಲಿ ನಾವು ಹೊಲ್ದ ಹತ್ರ ಹೋಗಿದ್ವಿ, ಅಡಿಕೆ ಗಿಡದ ಹತ್ರ ಮತ್ತು ಬಾಳೆ ಗಿಡದ ಹತ್ರ. ಅಲ್ಲಿ ಹೋದಾಗ ಹಾಗೆ ನೀರು ಕಟ್ತಾಯಿರೋ ನೋಡ್ಕೊಬಂದ್ವಿ. ನೋಡಿ, ನಮ್ಮ ಹೊಲ್ದ ಹತ್ರ ಒಂದು ಬಾವಿನೂ ಇದೆ. ತುಂಬ ಹಳೇದು ಬಾವಿ ಆಲ್ರೆಡಿ ಇದು. ಈ ಬಾವಿನ ಅವ್ರು ಮುಚ್ಚಿಸಿಲ್ಲ, ಯಾಕೆಂದರೆ ಬೋರು ಅಲ್ಲೇ ಇರೋದ್ರಿಂದ ಅನುಕೂಲ ಆಗುತ್ತೆ ನೀರು ಬಂದಾಗೆಲ್ಲ ಅಂತೇಳಿ ಮುಚ್ಚಿಸಿಲ್ಲ. ಬಾವಿಲಿ ನೀರು ಇರುತ್ತೆ ಸ್ವಲ್ಪ ಯಾವಾಗ್ಲೂ. ಆಮೇಲೆ ಇವರು ಮೋಟ್ರ್ ಆನ್ ಮಾಡೋದ್ರಿಂದ ಏನಂದರೆ ಅಲ್ಲಿಂದ ಮೇಲ್ಗಡೆ ತುಂಬಿಂದ ಬಂದಿದ್ದ ನೀರೆಲ್ಲ ಸ್ವಲ್ಪ ಬಾವಿಗೂ ಹೋಗುತ್ತೆ. ಹಂಗಾಗಿ ಇವರು ಅದನ್ನು ಹಂಗೆ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಅಲ್ಲಿಂದ ಅಡಿಕೆ ಗಿಡ ನೋಡಿಕೊಂಡು ಮತ್ತು ಮಾವಿನ ಗಿಡ ಅದನ್ನು ನೋಡೋಣ ಅಂತೇಳಿ ಮಾವಿನ ಮರದ ಹತ್ರನೂ ಹೋಗಿದ್ದೆ. ಏಕೆಂದರೆ ನಾನು ಬೆಳಗ್ಗೆ ಎದ್ದು ಹೋಗೋದ್ರಿಂದ ಇವೇನು ನೋಡಿರಲ್ಲ. ನಂಗೆ ರಜೆ ಇದ್ದಿದ್ದನೇ ಫ್ರೀ ಆಗೋದು, ಹಂಗಾಗಿ ಅವತ್ತಲ್ಲೂ ಹೋಗಿದ್ವಿ. ಆಲ್ಮೋಸ್ಟ್ ಈ ಸತಿ ಹೂವು ಎಲ್ಲ ತುಂಬ ಚೆನ್ನಾಗೇ ಬಿಟ್ಟಿದೆ. ಎಲ್ಲರ ತೋಟದಲ್ಲೂ ಹಿಂಗೆ ಇದೆ ಹೂವು. ಆದರೆ ರೈಟ್ ಏನಾಗುತ್ತೆ ಅಂತ ನೋಡಬೇಕು, ನೋಡೋಣ. ಅಲ್ಲೋದು ನೋಡಿದ್ರೆ ಮೋಟ್ರು ಆನ್ ಆಗಿಲ್ಲ. ಆನ್ ಆಗಿದೆ ಅಂತ ಅಂದ್ಕೊಂಡ್ವಿ, ಅಬ್ಸರ್ವ್ ಮಾಡಿರಲಿಲ್ಲ. ಆಮೇಲೆ ಇಲ್ಲಿ ಬಂದರೆ ಯಾರೋ ಪೈಪೊಂದು ಇದನ್ನೇ ಮುಂದೆಗಡೆ ಇದನ್ನು ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ಸ್ವಲ್ಪ ಬೈತಾಯಿದ್ರು ನಮ್ಮ ಮನೆಯವ್ರು, ಏನೂ ಬಿಡೋಲ್ಲ ಈ ಹೊಲ್ದ ಹತ್ರ ಅಂತ ಹೇಳಿ. ಹಂಗೆ ಒಂದು ತೆಂಗಿನ ಮರನೋ ಏನೋ ಸುಳಿ ಏನೋ ಕಡ್ದು ಎಲ್ಲ ಹೊಂಟೋಗ್ಬಿಟ್ಟಿತ್ತು. ಆಲ್ರೆಡಿ ಸ್ವಲ್ಪ ಸೇಂದೂರ ಅನಿಸುತ್ತೆ ಕಾಯಿ. ಸ್ವಲ್ಪ ಸಣ್ಣ ಪೀಚಾಗಿತ್ತು. ಅಲ್ಲಿಂದ ಮತ್ತೆ ವಾಪಸ್ಸು ಅಡಿಕೆ ಗಿಡದ ಹತ್ರನೇ ಬಂದ್ವಿ. ಇಲ್ಲಿ ಬೋರ್ ಇದೆ, ಈ ಬೋರಲ್ಲಿ ಏನು ಆನ್ ಆಗಿರಲಿಲ್ವಲ್ಲ, ನೋಡೋಣ ಏನಾಗೈತೆ ಅಂತ ಬಂದು ನೋಡಿದ್ರೆ ಇಲ್ಲಿ ಫೀಸ್ ಹೊಂಟೋಗ್ಬಿಟ್ಟಿತ್ತು. ಮತ್ತು ಅವ್ರು ಫೀಸ್ ಹಾಕಿದ್ರು, ಅದು ಮತ್ತೆ ಹೋಯ್ತು ಅಂತೇಳಿ ಅಲ್ಲೇ ಇನ್ನೊಂದು ಬೋರ್ ಹತ್ರನೂ ಫೀಸ್ದು ಅದು ತಂತಿ ಏನೋ ಇಟ್ಟಿದ್ದೀನಿ ತಗೋಬಾ ಅಂತ ಹೇಳಿದ್ರು. ಅಲ್ಲಿ ಬಂದು ತೊಗೊಂಡೋದೆ. ಅವರು ಇಲ್ಲೇ 2 ಬೋರ್ ಇರೋದ್ರಿಂದ ಹಳೆ ಬೋರೊಂದು ಅಲ್ಲಿಗೆ ಇದು ಮಾಡ್ಕೊಂಡಿದ್ದಾರೆ. ಮತ್ತು ಹಾಕಿ ನೋಡಿದ್ರು. ಈ ತಂತಿ ನನಗೂ ಗೊತ್ತಿರಲಿಲ್ಲ, ಫೀಸ್ ತಂತಿ ಇದ್ದೇನೆ ಅಂತ. ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು. ತೊಗೊಳಕ್ಕೆ ತಂತಿ ಕೊಟ್ಟೆ, ಅವ್ರು ರೆಡಿ ಮಾಡಿಕೊಂಡ್ರು. ಅಲ್ಲಿಂದ ಬರೋಷ್ಟು ನನ್ನ ಮಗ ಎದ್ದಿದ್ದ ಆಲ್ರೆಡಿ. ಅವನು ಮತ್ತೆ ಹೊಲ್ದ ಹತ್ರ ಕರ್ಕೊಂಡು ಹೋದ್ವಿ. ಈ ಕಾಕಡ ಗಿಡನೂ ಬಂದು ನಮ್ಮದೇ. ನಮ್ಮ ಮನೇಲಿ ಎತ್ಕೊತಾರೆ ಡೈಲಿ ಹೂವನ, ಹಾಕ್ತಾರೆ ಎತ್ತಿ. ನೋಡ್ಕೊಬರಲ್ಲ ಕೊಳ್ಳೋನು. ಆಮೇಲೆ ದನಿಕೆ ಅಂತೇಳಿ ಆಲ್ರೆಡಿ ಇನ್ನೊಂದು ಸ್ಟ್ರಿಪ್ಪು ಜೋಳ ಎಲ್ಲ ಚೆಲ್ಲಿದ್ರು. ಅವ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಗ್ಲಾಸ್ ತೊಗೊಂಡೋಗೋದು ಮರ್ತುಬಿಟ್ಟಿದೆ ಅಂತೇಳಿ ಅಲ್ಲೇ ಅಳಗಿಡ ಇತ್ತಂತಲ್ಲ ಅಂತೇಳಿ ಕಟ್ ಮಾಡಿ ಕೊಟ್ಟೆ. ಅದರಲ್ಲೇ ಕುತ್ಕೊಂಡು ಕುಡ್ದ. ಅದು ಇಟ್ಕೊಂಡು ಕುಡಿಯೋಕ್ಕೂ ಶಕ್ತಿ ಇಲ್ಲ ಅವನಿಗೆ, ಕುತ್ಕೊಂಡೇ ಕುಡ್ದ. ಹಾಗೆ ನಾನು ಮತ್ತೆ ಎಳ್ನೀರು ಕುಡ್ಕೊಂಡು ಬಂದ್ವಿ. ನೋಡಿ, ಇದು ಬಂದು ಏಲಕ್ಕಿ ಗಿಡ. ಆಲ್ಮೋಸ್ಟ್ ಒಂದು 6-7 ಗಿಡ ಹಾಕಿದ್ದಾರೆ ಮನೆ ಹತ್ರ, ಅಲ್ಲಿ ಹೊಲ್ದ ಹತ್ರನೇ. ಅಲ್ಲೇ ಮನೆಯಿಂದ ಸ್ವಲ್ಪ ಹತ್ರದಲ್ಲಿರೋ ಇದಕ್ಕೆ ಹಾಕ್ಕೊಂಡಿದ್ದಾರೆ. ಅಲ್ಲಾದರೆ ಯಾವಾಗಲೂ ನೀರು ಬಿಡ್ತಿರ್ತೀವಿ, ನೋಡ್ಕೋಬೋದು ಅಂತೇಳಿ ದನ ಇಟ್ಕೊಂಡು ಮತ್ತೆ ಮನೆ ಹತ್ರ ಬಂದ್ವಿ. ಹುಣಸೆ ಮರದಲ್ಲಿ ಇನ್ನೇನು ಹುಣ್ಸೆಕಾಯಿ ಉದುರಿಸೋ ಸೀಸನ್ ಟೈಮ್ ಆಗೈತೆ. ಆಲ್ರೆಡಿ ಕೋತಿ ಬಂದಿತ್ತು, ಅದೇ ಎಲ್ಲ ಉದುರಿಸ್ಕೊಂಡು ಕಾಣುತ್ತೆ ಅಂತೇಳಿ ಓಡಿಸ್ತಾಯಿದ್ರು. ಇನ್ನು ಸಂಜೆಗೆ ಅಂತ ಹೇಳಿ ಸಂಜೆ ಅಕ್ಕಿ ನೆನೆ ಹಾಕಿದ್ದೆ ಇಡ್ಲಿಗೆ, ಬೆಳಿಗ್ಗೆ ನಾಷ್ಟಕ್ಕಾಗಲಿ ಅಂತ. ಅದನ್ನೆಲ್ಲ ರುಬ್ತಾಯಿದ್ದೆ. ಹಂಗೆ ರುಬ್ಕೊಂಡು ಅಡುಗೆನೂ ಮಾಡ್ಕೊತಾಯಿದ್ದೆ, ಟೈಮ್ ಆಗಿತ್ತು ಅಂತ. ನೈಟ್ ಅಡುಗೆ ಬಂದು ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊಂಡಿದ್ವಿ. ಇದಂಗೆ ಬೆಳಗ್ಗೆಗೆ ಇನ್ನು ಕಂಟಿನ್ಯೂಷನ್ ಲಾಗಾಗಿದೆ. ನೈಟೇ ರುಬ್ಬಿದ್ನಲ್ವ ಇಡ್ಲಿಗೆ, ಬೆಳಗ್ಗೆ ಎದ್ದು ಇಡ್ಲಿ ಬೇಕಿಟ್ಟಿದ್ದೆ. ಎಲ್ಲ ಮಾಡಿ ಕೆಲಸನ. ಇಡ್ಲಿಗೆ ಚಟ್ನಿ ಮಾಡ್ಕೊಂಡಿದ್ದೆ. ನನ್ನ ಮಗನ ಲಂಚ್ ಬಾಕ್ಸು ನಾನು ಹೋಗೋಷ್ಟ್ರ ಕಡೆನೇ ಪ್ಯಾಕ್ ಮಾಡಿಬಿಡ್ತೀನಿ. ನನಗೆ ಪ್ರಮೋಗ್ನ ಇಟ್ಟಿದ್ದೆ ಅಂತ ಹೇಳಿ ಅದನ್ನೇ ಪ್ರಮೋಗ್ನ ಇಟ್ಟೆ ಹಾಕಿದ್ದೆ. ಅವನಿಗೆ ನಾನು ಬಿಸಿನೀರೇ ಕೊಡೋದು, ತಣ್ಣೀರೇನು ಕೊಡೋಲ್ಲ, ವೆದರ್ ಸರಿ ಇರಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ ಬಿಸಿನೀರೇ ಕೊಡ್ತೀನಿ ಅವ್ನಿಗೆ ಯಾವಾಗ್ಲೂ. ನಾನು ಹೋಗೋದಕ್ಕೂ ಮುಂದಾಗಲೇ ಅವ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ತೀನಿ. ಆಮೇಲೆ ನಮ್ಮ ಮನೆಯವ್ರನ್ನ ರೆಡಿ ಮಾಡಿ ಅವರು ಮತ್ತು ನಮ್ಮ ಮನೆಯವ್ರನ್ನ ಮತ್ತೆ ಕಳಿಸ್ತಾರೆ. ಅಲ್ಲಿಂದ ಸ್ವಲ್ಪ ಫೀಲ್ಡ್ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ಮಾಗಡಿಲಿ ನಾನೇನೋ ತೊಗೋಬೇಕಿತ್ತು ಅಂತೇಳಿ ನಾನು ಮತ್ತು ಚೇತನ ಇಬ್ಬರೂ ಹೋಗಿದ್ವಿ. ಓಲೆ ತೊಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದೆ ಅಂತ ಹೇಳಿ ಒಂದು ಓಲೆ ತೊಗೊಳ್ಳೋಣ ಅಂತ ಹೇಳಿ ಇಬ್ಬರು ಹೋಗಿದ್ವಿ. ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋಗಿ ತೊಗೊಂಡು ಸಂಜೆ ಮನೆ ಹತ್ರ ಬಂದ್ವಿ. ಅಂದರೆ ಇವತ್ತು ನಮ್ಮ ಅಮ್ಮರ ಮನೆ ಹತ್ರ ಬಂದಿದೆ. ಅಲ್ಲಿ ನೋಡಿ ನಮ್ಮಮ್ಮ ಹೊಲ್ದ ಹತ್ರ ಕರ್ಕೊಂಡು ಹೋಗಿತ್ತು ಅವನ್ನ. ಅದೆಲ್ಲ ಯಾವ ಥರ ಆಟ ಆಡಿದ್ದಾನೆ ಅಂತ ಸಂಜೆ ಬಂದು ಅಮ್ಮಕಲ್ಲಿ ಹಾಕಿಸ್ಕೊಂಡು ಮತ್ತೆ ಸಿಗೋಣ ಮುಂದಿನ ವೀಡಿಯೋ. ಬಾಯ್.